ಒಂದು ಕಡೆ ಭಾರತ, ಇನ್ನೊಂದು ಕಡೆ ಬಾಂಗ್ಲಾದೇಶ, ಮಧ್ಯದಲ್ಲಿ ಗಂಗೆ. ಆದರೆ ಈಗ ಈ ಕತೆಗೆ ಮತ್ತೊಂದು ದೇಶ ಎಂಟ್ರಿ ಕೊಟ್ಟಿದೆ, ಅದೇ ಸೌದಿ ಅರೇಬಿಯಾ. ಬಾಂಗ್ಲಾದೇಶದ ಜೊತೆ ಸೌದಿ ತನ್ನ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಿದೆ. ಹೂಡಿಕೆ, ಬಂದರು, ಲಾಜಿಸ್ಟಿಕ್, ಇಂಧನ, ಉದ್ಯೋಗ ಇವೆಲ್ಲದರ ನಡುವೆ ಭಾರತ ಒಂದು ಪ್ರಶ್ನೆಯನ್ನು ಎದುರಿಸುತ್ತಿದೆ. ಇದು ಕೇವಲ ಆರ್ಥಿಕ ಸಂಬಂಧವೇ ಅಥವಾ ದಕ್ಷಿಣ ಏಷ್ಯಾದಲ್ಲಿ ಹೊಸ ಸ್ಟ್ರಾಟಜಿಕ್ ಆಟ ಶುರುವಾಯಿತಾ? ಇನ್ನೊಂದು ಕಡೆ 1996ರಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮಾಡಿಕೊಂಡಿದ್ದ ಗಂಗಾ ನೀರು ಹಂಚಿಕೆ ಒಪ್ಪಂದ 2026 ಡಿಸೆಂಬರ್ನಲ್ಲಿ ಮುಕ್ತಾಯವಾಗಲಿದೆ. ಹೀಗಾಗಿ ಈಗ ಗಂಗೆಯ ನೀರು ಕೇವಲ ನೀರಲ್ಲ, ಅದು ರಾಜತಾಂತ್ರಿಕ ಚರ್ಚೆಯ ವಿಷಯ. ಬಾಂಗ್ಲಾದೇಶಕ್ಕೆ ಅದು ಜೀವನದ ಪ್ರಶ್ನೆ, ಭಾರತಕ್ಕೆ ಅದು ರಾಷ್ಟ್ರೀಯ ಹಿತಾಸಕ್ತಿ, ರಾಜ್ಯಗಳ ಹಿತಾಸಕ್ತಿ ಮತ್ತು ನೆರೆ ರಾಷ್ಟ್ರದ ಸಂಬಂಧದ ಪ್ರಶ್ನೆ. ಹಾಗಾದರೆ ಸೌದಿ ಬಾಂಗ್ಲಾದೇಶದ ಕಡೆಗೆ ಏಕೆ ಇಷ್ಟು ವೇಗವಾಗಿ ಹೆಜ್ಜೆ ಇಡುತ್ತಿದೆ ಮತ್ತು ಭಾರತ ನಿಜವಾಗಿಯೂ ಬಾಂಗ್ಲಾದೇಶಕ್ಕೆ ಗಂಗೆಯ ಪಾಠ ಕಲಿಸುತ್ತಿದೆಯಾ? ಸೌದಿ ಅರೇಬಿಯಾ ಮತ್ತು ಬಾಂಗ್ಲಾದೇಶ ಸಂಬಂಧ ಹೊಸದಲ್ಲ. ಕಾರ್ಮಿಕರು, ಹಜ್, ವ್ಯಾಪಾರ ಇವುಗಳ ಮೂಲಕ ಎರಡೂ ದೇಶಗಳ ನಡುವೆ ವರ್ಷಗಳಿಂದ ಸಂಪರ್ಕವಿದೆ. ಆದರೆ ಈಗ ಸಂಬಂಧದ ಸ್ವರೂಪ ಬದಲಾಗುತ್ತಿರುವ ಸೂಚನೆ ಕಾಣಿಸುತ್ತಿವೆ. 2026ರಲ್ಲಿ ಸೌದಿ ಬಾಂಗ್ಲಾದೇಶದಲ್ಲಿ ಇಂಧನ, ಮೂಲಸೌಕರ್ಯ, ಆರೋಗ್ಯ, ಫಾರ್ಮಾ, ತಂತ್ರಜ್ಞಾನ, ಲಾಜಿಸ್ಟಿಕ್ ಮತ್ತು ಆಹಾರ ಭದ್ರತೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಹೂಡಿಕೆ ಆಸಕ್ತಿ ತೋರಿಸಿದೆ ಎಂದು ಸೌದಿ ಅರೇಬಿಯಾ ಹೇಳಿದೆ. ಇದಕ್ಕಿಂತ ದೊಡ್ಡ ಬೆಳವಣಿಗೆ ಬಂದರು ಕ್ಷೇತ್ರ. ಜುಲೈ 2026ರಲ್ಲಿ ಸೌದಿ ಪ್ರತಿನಿಧಿ ಮಂಡಳಿ ಬಾಂಗ್ಲಾದೇಶದೊಂದಿಗೆ ಬಂದರು ಮತ್ತು ಲಾಜಿಸ್ಟಿಕ್ಸ್ ಕ್ಷೇತ್ರದಲ್ಲಿ ಹೂಡಿಕೆ ಕುರಿತು ಮಾತುಕತೆ ನಡೆಸಿದೆ. ರೆಡ್ ಸಿ ಗೇಟ್ವೇ ಟರ್ಮಿನಲ್ ಇಂಟರ್ನ್ಯಾಷನಲ್ ಬಾಂಗ್ಲಾದೇಶದ ಬೈ ಟರ್ಮಿನಲ್ ಯೋಜನೆಗೆ ಸುಮಾರು $180 ಮಿಲಿಯನ್ ಹೂಡಿಕೆ ಮಾಡುತ್ತಿರುವುದಾಗಿ ಮತ್ತು ಬಂದರು ಕ್ಷೇತ್ರದಲ್ಲಿನ ಒಟ್ಟು ಹೂಡಿಕೆಯನ್ನು $1 ಬಿಲಿಯನ್ ವರೆಗೆ ಹೆಚ್ಚಿಸುವ ಆಸಕ್ತಿ ವ್ಯಕ್ತಪಡಿಸಿದೆ. ಇದನ್ನು ತಕ್ಷಣವೇ ಸೌದಿ ಭಾರತಕ್ಕೆ ವಿರುದ್ಧವಾಗಿ ದೇಶವನ್ನು ಬಳಸುತ್ತಿದೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಸೌದಿ ಭಾರತಕ್ಕೆ ವಿರುದ್ಧವಾಗಿ ಬಾಂಗ್ಲಾದೇಶವನ್ನು ಬಳಸುತ್ತಿದೆ ಎಂದು ಹೇಳಲು ಸಾಕಷ್ಟು ಪುರಾವೆ ಇಲ್ಲ. ಆದರೆ ಸ್ಟ್ರಾಟಜಿಕ್ ದೃಷ್ಟಿಯಿಂದ ಇದು ಭಾರತ ಗಮನಿಸಬೇಕಾದ ಬೆಳವಣಿಗೆ. ಏಕೆಂದರೆ ಬಂದರು ಎಂದರೆ ಕೇವಲ ಸರಕು ಸಾಗಾಟವಲ್ಲ. ಬಂದರು ಎಂದರೆ ವ್ಯಾಪಾರ, ಸಪ್ಲೈ ಚೈನ್, ಸಮುದ್ರ ಸಂಪರ್ಕ, ಲಾಜಿಸ್ಟಿಕ್ ಮತ್ತು ಕೆಲವೊಮ್ಮೆ ಭೂ ರಾಜಕೀಯ ಪ್ರಭಾವ. ಬಾಂಗ್ಲಾದೇಶ ಏಷ್ಯಾದ ಪ್ರಮುಖ ಭೌಗೋಳಿಕ ಸ್ಥಾನದಲ್ಲಿದೆ. ಬಂಗಾಳ ಕೊಲ್ಲಿ ಭಾರತದ ಈಶಾನ್ಯ ಭಾಗಕ್ಕೆ ಹತ್ತಿರ. ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ನಡುವೆ ಪ್ರಮುಖ ಸಂಪರ್ಕ. ಇಂತಹ ದೇಶದಲ್ಲಿ ಹೂಡಿಕೆ ಮಾಡುವುದರಿಂದ ಸೌದಿಗೆ ಆರ್ಥಿಕ ಅವಕಾಶಗಳು ಸಿಗುತ್ತವೆ. ಇದಕ್ಕಾಗಿಯೇ ಸೌದಿ ತನ್ನ ಸಂಬಂಧವನ್ನು ಕೇವಲ ಕಾರ್ಮಿಕ ಮಾರುಕಟ್ಟೆಯ ಮಟ್ಟದಲ್ಲಿ ಇಟ್ಟುಕೊಳ್ಳದೆ ಇನ್ವೆಸ್ಟ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್, ಲಾಜಿಸ್ಟಿಕ್, ಟೆಕ್ನಾಲಜಿ ಎಂಬ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದೆ. ಜುಲೈನಲ್ಲಿ ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರಿಂದ ಬಾಂಗ್ಲಾದೇಶದ ಪ್ರಧಾನಿ ತಾರಿಕ್ ರಹಮಾನ್ ಅವರಿಗೆ ಸೌದಿ ಭೇಟಿ ನೀಡುವ ಆಹ್ವಾನವು ನೀಡಲಾಗಿದೆ. ಇದರಿಂದ ಭಾರತಕ್ಕೆ ಅಪಾಯವೇ? ಅಗತ್ಯವಾಗಿ ಇಲ್ಲ. ಏಕೆಂದರೆ ಭಾರತದ ಜೊತೆ ಸೌದಿಯ ಸಂಬಂಧವು ಅತ್ಯಂತ ದೊಡ್ಡದು. ಭಾರತದ ವಿದೇಶಾಂಗ ಸಚಿವಾಲಯದ ಮಾಹಿತಿ ಪ್ರಕಾರ 2024-25ರಲ್ಲಿ ಭಾರತ ಸೌದಿ ದ್ವಿಪಕ್ಷೀಯ ವ್ಯಾಪಾರ ಸುಮಾರು $41.88 ಬಿಲಿಯನ್ ಇತ್ತು. ಸೌದಿ ಭಾರತಕ್ಕೆ ಪ್ರಮುಖ ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ. ಅಂದರೆ ಸೌದಿ ಒಂದೇ ಸಮಯದಲ್ಲಿ ಭಾರತದ ಜೊತೆಗೂ ಸ್ನೇಹ, ಬಾಂಗ್ಲಾದೇಶದ ಜೊತೆಗೂ ಸ್ನೇಹ. ಇದು ಇಂದಿನ ಜಾಗತಿಕ ರಾಜತಾಂತ್ರಿಕತೆಯ ಸ್ವಭಾವ. ಒಬ್ಬರ ಜೊತೆ ಸ್ನೇಹ ಇದ್ದರೆ ಮತ್ತೊಬ್ಬರ ಜೊತೆ ಸಂಬಂಧ ಇರಬಾರದು ಎಂಬ ಕಾಲ ಈಗಿಲ್ಲ. ಇಲ್ಲಿ ಮುಳ್ಳು ಎನ್ನುವುದು ರಾಜಕೀಯ ವಿಶ್ಲೇಷಣೆಯ ಭಾಷೆ. ಆದರೆ ವಾಸ್ತವ ಏನು? ಸೌದಿ ಮತ್ತು ಬಾಂಗ್ಲಾದೇಶದ ನಡುವೆ ಸಂಬಂಧ ಗಟ್ಟಿಯಾಗುತ್ತಿದೆ. ಬಂದರು, ಲಾಜಿಸ್ಟಿಕ್, ಹೂಡಿಕೆ, ಉದ್ಯೋಗ, ತಂತ್ರಜ್ಞಾನ ಇವುಗಳಲ್ಲಿ ಸೌದಿ ತನ್ನ ಪಾತ್ರವನ್ನು ಹೆಚ್ಚಿಸಲು ಬಯಸುತ್ತಿದೆ.
ಇದರ ಪರಿಣಾಮವಾಗಿ ಬಾಂಗ್ಲಾದೇಶಕ್ಕೆ ಹೊಸ ಆಯ್ಕೆಗಳು ಸಿಗುತ್ತವೆ. ಹಾಗಾದರೆ ಈಗ ಭಾರತ ಏನು ಮಾಡಬೇಕು? ಕೋಪಗೊಳ್ಳಬೇಕಾ? ಇಲ್ಲ ಬೇಸರ ಪಡಬೇಕಾ? ಇಲ್ಲ, ಭಾರತ ಮಾಡಬೇಕಾದದ್ದು ಒಂದೇ, ತನ್ನ ಪ್ರಭಾವವನ್ನು ಇನ್ನಷ್ಟು ಬಲಪಡಿಸಬೇಕು. ಯಾಕೆಂದರೆ ಭಾರತದ ಬಲ ಕೇವಲ ಸೇನೆಯಲ್ಲ. ಭಾರತದ ಬಲ ವ್ಯಾಪಾರದಲ್ಲಿ, ಭೌಗೋಳಿಕ ಸಂಪರ್ಕದಲ್ಲಿ, ನದಿಗಳಲ್ಲಿ, ಸಂಸ್ಕೃತಿಯಲ್ಲಿ, ಇತಿಹಾಸದಲ್ಲಿ ಮತ್ತು ನೆರೆ ರಾಷ್ಟ್ರಗಳ ಜೊತೆಗಿನ ಸಂಪರ್ಕದಲ್ಲಿ. ಗಂಗಾ ಭಾರತಕ್ಕೆ ಪವಿತ್ರ ನದಿ. ಬಾಂಗ್ಲಾದೇಶದಲ್ಲಿ ಅದೇ ನದಿ ಪದ್ಮ. ಒಂದು ನದಿ, ಎರಡು ದೇಶಗಳು, ಕೋಟ್ಯಾಂತರ ಜನರ ಬದುಕು. 1990 ಡಿಸೆಂಬರ್ 12ರಂದು ಭಾರತ ಮತ್ತು ಬಾಂಗ್ಲಾದೇಶ ಗಂಗಾ ನೀರು ಹಂಚಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು. ಈ ಒಪ್ಪಂದದ ಅವಧಿ 30 ವರ್ಷ ಮತ್ತು ಅದು 2026 ಡಿಸೆಂಬರ್ನಲ್ಲಿ ಮುಕ್ತಾಯವಾಗಲಿದೆ. ಅಂದರೆ ಅದು ಈ ವರ್ಷವೇ. ಬಾಂಗ್ಲಾದೇಶಕ್ಕೆ ಗಂಗೆಯ ನೀರು ಅತ್ಯಂತ ಮಹತ್ವದ್ದು. ಕೃಷಿ, ಕುಡಿಯುವ ನೀರು, ಪರಿಸರ, ನದಿಯ ಹರಿವು, ಒಣಗಾಲದ ನೀರಿನ ಲಭ್ಯತೆ ಎಲ್ಲವೂ ಇದಕ್ಕೆ ಸಂಬಂಧಿಸಿದೆ. ಆದ್ದರಿಂದ ಹೊಸ ಒಪ್ಪಂದದಲ್ಲಿ ಬಾಂಗ್ಲಾದೇಶ ತನ್ನ ಹಿತಾಸಕ್ತಿಗೆ ಹೆಚ್ಚಿನ ಭದ್ರತೆ ಬೇಕೆಂದು ಒತ್ತಾಯಿಸುತ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಬಾಂಗ್ಲಾದೇಶ ಗಂಗಾ ಒಪ್ಪಂದದ ನವೀಕರಣಕ್ಕಾಗಿ ಮಾತುಕತೆ ಮುಂದುವರಿಸಲು ಬಯಸುತ್ತಿದೆ. ಇನ್ನೊಂದು ಕಡೆ ಭಾರತ ಹೇಳುತ್ತಿರುವುದು ಏನು? ಭಾರತ ಬಾಂಗ್ಲಾದೇಶದ ನಡುವೆ ಒಟ್ಟು 54 ಹಂಚಿಕೆಯ ನದಿಗಳಿವೆ. ಹೀಗಾಗಿ ನದಿ ಸಮಸ್ಯೆಗಳ ಈಗಿರುವ ದ್ವಿಪಕ್ಷೀಯ ವ್ಯವಸ್ಥೆಗಳ ಮೂಲಕ, ವಿಶೇಷವಾಗಿ ಜಾಯಿಂಟ್ ರಿವರ್ ಕಮಿಷನ್ ಮೂಲಕ ಚರ್ಚಿಸಲಾಗುವುದು ಎಂದು ಭಾರತ ಹೇಳಿದೆ. ಅಂದರೆ ಇದು ಯುದ್ಧದ ವಿಷಯವಲ್ಲ, ಇದು ಮಾತುಕತೆಯ ವಿಷಯ. ಭಾರತ ಗಂಗೆಯ ಪಾಠ ಕಲಿಸುತ್ತಿದೆಯಾ? ಇದು ಇವತ್ತಿನ ದೊಡ್ಡ ಪ್ರಶ್ನೆ. ಆದರೆ ಭಾರತ ಬಾಂಗ್ಲಾದೇಶಕ್ಕೆ ನೀರು ನಿಲ್ಲಿಸಿ ಶಿಕ್ಷೆ ಕೊಡುತ್ತಿದೆ ಎಂದು ನೇರವಾಗಿ ಹೇಳಲು ಈಗಿನ ಸಾರ್ವಜನಿಕ ದಾಖಲೆಗಳು ಸಾಕಾಗುವುದಿಲ್ಲ. ಬದಲಾಗಿ ಒಪ್ಪಂದದ ಅವಧಿ ಮುಗಿಯುತ್ತಿರುವುದರಿಂದ ಎರಡೂ ದೇಶಗಳು ಹೊಸ ವ್ಯವಸ್ಥೆ ಬಗ್ಗೆ ಮಾತುಕತೆ ನಡೆಸಬೇಕಾದ ಹಂತದಲ್ಲಿದೆ. ಇಲ್ಲಿ ನಿಜವಾದ ಸವಾಲು ಏನೆಂದರೆ ನೀರಿನ ಪ್ರಮಾಣ ಮಾತ್ರವಲ್ಲ, ಹವಾಮಾನ ಬದಲಾವಣೆ, ಮಳೆಯ ಮಾದರಿಯ ಬದಲಾವಣೆ, ಬರಗಾಲ, ಕೃಷಿಯ ಅಗತ್ಯ, ಮೇಲ್ದಂಡೆ ಮತ್ತು ಕೆಳದಂಡೆಯ ಹಿತಾಸಕ್ತಿಗಳು ಇವೆಲ್ಲವೂ ಹೊಸ ಒಪ್ಪಂದದಲ್ಲಿ ಸೇರಬೇಕಾಗಿದೆ. ಭಾರತದ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ವಿಶ್ಲೇಷಣೆಯು ಇದೇ ಅಂಶವನ್ನು ಸೂಚಿಸುತ್ತದೆ. 1996ರ ಒಪ್ಪಂದ ರೂಪುಗೊಂಡ ಕಾಲದ ಹೈಡ್ರಾಲಜಿಕ್ ಪರಿಸ್ಥಿತಿಗಳು ಈಗ ಬದಲಾಗಿವೆ ಮತ್ತು ಹವಾಮಾನ ಬದಲಾವಣೆಯನ್ನು ಹೊಸ ಒಪ್ಪಂದದಲ್ಲಿ ಪರಿಗಣಿಸುವ ಅಗತ್ಯವಿದೆ. ಹೀಗಾಗಿ ಗಂಗೆಯ ಮುಂದಿನ ಒಪ್ಪಂದ ಕೇವಲ ಹಳೆಯ ಸಂಖ್ಯೆಗಳ ನಕಲು ಆಗಬಾರದು. ಅದು ಭವಿಷ್ಯದ ನೀರಿನ ಭದ್ರತೆಗೆ ಒಪ್ಪಂದವಾಗಬೇಕು. ಗಂಗೆಯ ಜೊತೆಗೆ ಮತ್ತೊಂದು ದೊಡ್ಡ ವಿಷಯವಿದೆ, ಅದು ರಾಜಕೀಯ. 2024ರ ಬಾಂಗ್ಲಾದೇಶದ ರಾಜಕೀಯ ಬದಲಾವಣೆಯ ನಂತರ ಭಾರತ ಬಾಂಗ್ಲಾದೇಶ ಸಂಬಂಧದಲ್ಲಿ ಒತ್ತಡ ಹೆಚ್ಚಾಗಿದೆ. ಶೇಖ್ ಹಸೀನಾ ಭಾರತದಲ್ಲಿ ಇರುವ ವಿಚಾರವು ದ್ವಿಪಕ್ಷೀಯ ಸಂಬಂಧದಲ್ಲಿ ದೊಡ್ಡ ವಿಷಯವಾಗಿದೆ. ಬಾಂಗ್ಲಾದೇಶ ಅವರ ಹಸ್ತಾಂತರವನ್ನು ಕೇಳುತ್ತಿದೆ. ಭಾರತ ಅದನ್ನು ತನ್ನ ಕಾನೂನು ಪ್ರಕ್ರಿಯೆಯ ಪ್ರಕಾರ ಪರಿಶೀಲಿಸುತ್ತಿದೆ. ಹೀಗಾಗಿ ಗಂಗೆಯ ನೀರು, ಹಸೀನಾ ವಿಚಾರ, ವ್ಯಾಪಾರ, ಗಡಿ, ಭದ್ರತೆ ಇವೆಲ್ಲವೂ ಒಂದೇ ಸಮಯದಲ್ಲಿ ಮಾತುಕತೆಯ ಮೇಜಿನಲ್ಲಿವೆ. ಆದರೆ ಇದರ ನಡುವೆ ಬಾಂಗ್ಲಾದೇಶದ ಪ್ರಧಾನಿ ತಾರಿಕ್ ರಹಮಾನ್ ಕೂಡ ಭಾರತ ಜೊತೆಗಿನ ಸಂಬಂಧ ಸುಧಾರಿಸಲು ಕಂಡೈಸಿವ್ ಎನ್ವೈರ್ಮೆಂಟ್ ಬೇಕು ಎಂದು ಹೇಳಿದ್ದಾರೆ. ಇದು ಒಂದು ಪ್ರಮುಖ ಸಂದೇಶ. ಬಾಂಗ್ಲಾದೇಶಕ್ಕೂ ಭಾರತ ಬೇಕು. ಇದು ಬಹುಶಃ ಸಾಧ್ಯವಿಲ್ಲ. ಸೌದಿ ಬಂದರೂ ಭಾರತವನ್ನು ಬದಿಗಿಡಬಹುದಾ? ಇದು ಬಹುಶಃ ಸಾಧ್ಯವಿಲ್ಲ. ಯಾಕೆಂದರೆ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧವನ್ನು ಕೇವಲ ರಾಜಕೀಯದಿಂದ ಅಳೆಯಲು ಸಾಧ್ಯವಿಲ್ಲ. ಸಾವಿರಾರು ಕಿಲೋಮೀಟರ್ ಗಡಿ, 54 ಹಂಚಿಕೆಯ ನದಿಗಳು, ವ್ಯಾಪಾರ, ಸಾರಿಗೆ, ವಿದ್ಯುತ್, ಭದ್ರತೆ, ಸಾಂಸ್ಕೃತಿಕ ಸಂಪರ್ಕ, ಜನರ ಸಂಬಂಧ ಇವೆಲ್ಲವೂ ಎರಡೂ ದೇಶಗಳನ್ನು ಪರಸ್ಪರ ಅವಲಂಬಿತವಾಗಿವೆ. ಸೌದಿ ಹೂಡಿಕೆ ಮಾಡಬಹುದು, ಚೀನಾ ಹೂಡಿಕೆ ಮಾಡಬಹುದು, ಅಮೆರಿಕ ವ್ಯಾಪಾರ ಮಾಡಬಹುದು, ಜಪಾನ್ ಮೂಲಸೌಕರ್ಯ ನಿರ್ಮಿಸಬಹುದು.
ಆದರೆ ಬಾಂಗ್ಲಾದೇಶದ ಪಕ್ಕದಲ್ಲಿರುವ ದೇಶ ಭಾರತ. ಅದರ ಭೌಗೋಳಿಕತೆ ಬದಲಾಯಿಸಲು ಸಾಧ್ಯವಿಲ್ಲ. ಸೌದಿ ದೃಷ್ಟಿಯಿಂದ ನೋಡಿದರೆ ಇದು ಬಹುಶಃ ಭಾರತ ವಿರೋಧಿ ಆಟಕ್ಕಿಂತ ಬಹುಮುಖ ವಿದೇಶಾಂಗ ನೀತಿ. ಹಾಗಾದರೆ ಸೌದಿಯ ಆಟ ಏನು? ಸೌದಿಯ ದೃಷ್ಟಿಯಿಂದ ನೋಡಿದರೆ ಇದು ಬಹುಶಃ ಭಾರತ ವಿರೋಧಿ ಆಟಕ್ಕಿಂತ ಬಹುಮುಖ ವಿದೇಶಾಂಗ ನೀತಿ. ಸೌದಿ ತನ್ನ ಆರ್ಥಿಕತೆಯನ್ನು ತೈಲದ ಹೊರಗೆ ವಿಸ್ತರಿಸಲು ಪ್ರಯತ್ನಿಸುತ್ತಿದೆ. ಹೊಸ ಮಾರುಕಟ್ಟೆಗಳು ಬೇಕು, ಹೊಸ ಹೂಡಿಕೆ ಅವಕಾಶಗಳು ಬೇಕು, ಲಾಜಿಸ್ಟಿಕ್ ಬೇಕು, ಏಷ್ಯಾದಲ್ಲಿ ಸಂಪರ್ಕ ಬೇಕು. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಬಂದರು, ಇಂಧನ, ಟೆಕ್ನಾಲಜಿ, ಆರೋಗ್ಯ, ಆಹಾರ ಭದ್ರತೆ ಇವುಗಳಲ್ಲಿ ಹೂಡಿಕೆ ಮಾಡುವ ಆಸಕ್ತಿ ಸಹಜ. ಆದರೆ ಭಾರತದ ದೃಷ್ಟಿಯಿಂದ ಒಂದು ವಿಷಯ ಗಮನಿಸಬೇಕಾಗಿದೆ. ಬಂಗಾಳ ಕೊಲ್ಲಿ ಈಗ ಕೇವಲ ಸಮುದ್ರವಲ್ಲ, ಅದು ವ್ಯಾಪಾರದ ದಾರಿ, ಸಪ್ಲೈ ಚೈನ್, ಇಂಡೋ ಪೆಸಿಫಿಕ್ ಸಂಪರ್ಕ ಮತ್ತು ಭವಿಷ್ಯದ ಸ್ಟ್ರಾಟಜಿಕ್ ವಲಯ. ಭಾರತದ ಮುಂದಿನ ನಡೆ ಏನು? ಭಾರತದ ಮುಂದೆ 3 ಪ್ರಮುಖ ದಾರಿಗಳಿವೆ. ಮೊದಲನೆಯದು ನೀರು. ಗಂಗಾ ಒಪ್ಪಂದವನ್ನು ಕೇವಲ ರಾಜಕೀಯವಾಗಿ ನೋಡದೆ ವೈಜ್ಞಾನಿಕವಾಗಿ, ಹವಾಮಾನ ಆಧಾರಿತವಾಗಿ, ದೀರ್ಘಕಾಲಿಕವಾಗಿ ಹೊಸ ವ್ಯವಸ್ಥೆ ರೂಪಿಸಬೇಕು. ಎರಡನೆಯದು ಆರ್ಥಿಕತೆ. ಬಾಂಗ್ಲಾದೇಶದೊಂದಿಗೆ ವ್ಯಾಪಾರ ಮತ್ತು ಸಂಪರ್ಕ ಹೆಚ್ಚಿಸಬೇಕು. ರೈಲು, ರಸ್ತೆ, ಬಂದರು, ವಿದ್ಯುತ್, ಡಿಜಿಟಲ್ ಸಂಪರ್ಕ ಇವೆಲ್ಲವೂ ಸಂಬಂಧವನ್ನು ಬಲಪಡಿಸುತ್ತೆ. ಮೂರನೆಯದು ರಾಜತಾಂತ್ರಿಕತೆ. ಬಾಂಗ್ಲಾದೇಶಕ್ಕೆ ಒಂದು ಸ್ಪಷ್ಟ ಸಂದೇಶ ನೀಡಬೇಕು. ಭಿನ್ನಾಭಿಪ್ರಾಯ ಇರಬಹುದು, ಆದರೆ ನೆರೆ ರಾಷ್ಟ್ರಗಳ ಸಂಬಂಧ ಮುರಿಯಬೇಕೆಂದಿಲ್ಲ. ಬಾಂಗ್ಲಾದೇಶವು ಈಗ ಒಂದು ಸೂಕ್ಷ್ಮ ಸಮತೋಲನದ ಆಟ ಆಡಬೇಕಿದೆ. ಭಾರತ ಒಂದು ಕಡೆ, ಸೌದಿ ಮತ್ತೊಂದು ಕಡೆ, ಚೀನಾ ಮತ್ತೊಂದು ಪ್ರಮುಖ ಆಟಗಾರ ಅಮೆರಿಕ, ಮತ್ತು ಜಪಾನ್, ಟರ್ಕಿ ಎಲ್ಲರ ಜೊತೆ ಸಂಬಂಧ. ಇದು ಬಾಂಗ್ಲಾದೇಶಕ್ಕೆ ಅವಕಾಶ, ಆದರೆ ಅತಿಯಾದ ಅವಲಂಬನೆ ಯಾವ ದೇಶದ ಮೇಲಾದರೂ ಅಪಾಯ. ಹೀಗಾಗಿ ಬಾಂಗ್ಲಾದೇಶದ ಅತ್ಯುತ್ತಮ ತಂತ್ರ ಎಲ್ಲರ ಜೊತೆ ಸಂಬಂಧ, ಯಾರ ಮೇಲೂ ಸಂಪೂರ್ಣ ಅವಲಂಬನೆ ಇಲ್ಲ. ಆದರೆ ಈ ಸಂಪೂರ್ಣ ಕಥೆಯಲ್ಲಿ ಒಂದು ವಿಷಯ ಮರೆಯಬಾರದು. ಗಂಗೆ ಯಾರೊಬ್ಬರ ಸ್ವತ್ತೂ ಅಲ್ಲ. ಗಂಗೆ ಭಾರತದಲ್ಲಿ ಹುಟ್ಟುತ್ತದೆ, ಬಾಂಗ್ಲಾದೇಶದ ಮೂಲಕವೂ ಹರಿಯುತ್ತದೆ. ಅದರ ನೀರು ಎರಡೂ ದೇಶಗಳ ಜನರ ಬದುಕಿಗೆ ಸಂಬಂಧಿಸಿದೆ. ಹೀಗಾಗಿ ಗಂಗೆಯ ಪಾಠ ಯಾರು ಗೆದ್ದವರು ಎಂಬುದಲ್ಲ, ಗಂಗೆಯ ಪಾಠ ಎರಡೂ ದೇಶಗಳು ಹೇಗೆ ಗೆಲ್ಲಬಹುದು ಎಂಬುದು. ಹಾಗಾದರೆ ಸೌದಿ ಭಾರತದ ಮಗ್ಗುಲಿಗೆ ಮುಳ್ಳಿಡ್ತಿದೆಯಾ? ಬಹುಶಃ ಸ್ಪರ್ಧೆಯ ಹೊಸ ಅಧ್ಯಾಯವೊಂದು ಆರಂಭವಾಗುತ್ತಿದೆ. ಆದರೆ ಅದನ್ನು ಈಗಲೇ ಭಾರತ ವಿರೋಧಿ ಮೈತ್ರಿ ಎಂದು ಕರೆಯುವುದು ಅತಿಶಯೋಕ್ತಿ. ಬಾಂಗ್ಲಾದೇಶಕ್ಕೆ ಸೌದಿ ಹೂಡಿಕೆ ಬೇಕು, ಭಾರತದ ಜೊತೆ ಉತ್ತಮ ಸಂಬಂಧವೂ ಬೇಕು. ಭಾರತಕ್ಕೆ ಬಾಂಗ್ಲಾದೇಶದೊಂದಿಗೆ ಸ್ಥಿರ ಸಂಬಂಧವೂ ಬೇಕು. ಸೌದಿಗೆ ಏಷ್ಯಾದಲ್ಲಿ ತನ್ನ ಆರ್ಥಿಕ ಪ್ರಭಾವ ಹೆಚ್ಚಿಸಬೇಕು. ಪ್ರತಿಯೊಬ್ಬರಿಗೂ ತಮ್ಮದೇ ಲೆಕ್ಕಾಚಾರ. ಆದರೆ ಈ ಆಟದಲ್ಲಿ ದೊಡ್ಡ ಪ್ರಶ್ನೆ, ಗಂಗೆಯ ನೀರು ಯಾರ ಕೈಯಲ್ಲಿದೆ? ಅದು ಯಾರ ಶಕ್ತಿ, ಅಥವಾ ಅದು ಯಾರ ಹೊಣೆ? 2022 ಡಿಸೆಂಬರ್ನಲ್ಲಿ ಹಳೆಯ ಗಂಗಾ ಒಪ್ಪಂದದ ಮುಕ್ತಾಯವಾಗುವ ಹಂತದಲ್ಲಿದೆ. ಹೊಸ ಒಪ್ಪಂದ ಹೊಸ ರಾಜತಾಂತ್ರಿಕ ಸಂಬಂಧಗಳಿಗೆ ದಾರಿ ಮಾಡಿಕೊಡಬಹುದಾ? ಅಥವಾ ಇದು ಭಾರತ ಬಾಂಗ್ಲಾದೇಶ ಸಂಬಂಧದಲ್ಲಿ ಮತ್ತೊಂದು ಹೊಸ ಬಿರುಕು ತರಬಹುದಾ? ಮತ್ತು ಸೌದಿ ಈ ಬದಲಾವಣೆಯ ನಡುವೆ ಕೇವಲ ಹೂಡಿಕೆದಾರನಾಗಿರುತ್ತಿದೆಯಾ, ಅಥವಾ ದಕ್ಷಿಣ ಏಷ್ಯಾದ ಹೊಸ ಆಟಗಾರನಾಗುತ್ತಿದೆಯಾ? ಉತ್ತರ ಮುಂದಿನ ತಿಂಗಳುಗಳಲ್ಲಿ ಸ್ಪಷ್ಟವಾಗಲಿದೆ. ಆದರೆ ಒಂದು ವಿಷಯ ಖಚಿತ, ಗಂಗೆಯ ನೀರು ಹರಿಯುತ್ತಲೇ ಇರುತ್ತದೆ. ಆದರೆ ಅದರ ಸುತ್ತ ನಡೆಯುವ ರಾಜತಾಂತ್ರಿಕ ಆಟ ಇನ್ನೂ ಹೆಚ್ಚು ಬಿಸಿಯಾಗಲಿದೆ. ನದಿಯ ದಿಕ್ಕನ್ನು ತಿರುಗಿಸಬಹುದು, ಆದರೆ ಇತಿಹಾಸದ ದಿಕ್ಕನ್ನು ತಿರುಗಿಸಲು ರಾಜತಾಂತ್ರಿಕತೆ ಬುದ್ಧಿವಂತಿಕೆ ಬೇಕು. ಇದು ಕೇವಲ ಗಂಗೆಯ ಕಥೆಯಲ್ಲ, ಇದು ಭಾರತ, ಬಾಂಗ್ಲಾದೇಶ ಮತ್ತು ಬದಲಾಗುತ್ತಿರುವ ಏಷ್ಯಾದ ಕತೆ. ನದಿಯ ದಿಕ್ಕನ್ನು ತಿರುಗಿಸಬಹುದು, ಆದರೆ ಇತಿಹಾಸದ ದಿಕ್ಕನ್ನು ತಿರುಗಿಸಲು ರಾಜತಾಂತ್ರಿಕತೆ ಬುದ್ಧಿವಂತಿಕೆ ಬೇಕು. ಇದು ಕೇವಲ ಗಂಗೆಯ ಕಥೆಯಲ್ಲ, ಇದು ಭಾರತ, ಬಾಂಗ್ಲಾದೇಶ ಮತ್ತು ಬದಲಾಗುತ್ತಿರುವ ಏಷ್ಯಾದ ಕತೆ.